ತಾಲೂಕಿನ ಪ್ರಮುಖ ಸಾರಿಗೆ ಕೇಂದ್ರವಾಗಿರುವ ಗುಡಿಬಂಡೆ ಬಸ್ ನಿಲ್ದಾಣ ನಿರ್ಲಕ್ಷ್ಯದ ಸಂಕೇತವಾಗಿ ಪರಿಣಮಿಸಿದೆ. ದಿನನಿತ್ಯ ನೂರಾರು ಪ್ರಯಾಣಿಕರು ಸಂಚರಿಸುವ ಈ ನಿಲ್ದಾಣದಲ್ಲಿ ಮೂಲ ಸೌಲಭ್ಯಗಳ ಕೊರತೆ ಸ್ಪಷ್ಟವಾಗಿ ಗೋಚರಿಸುತ್ತಿದ್ದು, ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂರಲು ಸೌಲಭ್ಯವೇ ಇಲ್ಲದಂತಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಅಳವಡಿಸಲಾಗಿದ್ದ ಕುರ್ಚಿಗಳಲ್ಲಿ ಬಹುತೇಕ ಮುರಿದು ಹಾನಿಗೊಂಡಿವೆ. ಕೆಲ ಕುರ್ಚಿಗಳ ಕಾಲುಗಳು ಮುರಿದು ಹೋಗಿದ್ದರೆ ಇನ್ನು ಕೆಲವು ಸಂಪೂರ್ಣವಾಗಿ ಮುರಿದಿವೆ. ಇದರಿಂದ ಪ್ರಯಾಣಿಕರು ನೆಲದ ಮೇಲೆ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಶೇಷವಾಗಿ ವೃದ್ಧರು, ಗರ್ಭಿಣಿಯರು, ಮಹಿಳೆಯರು ಹಾಗೂ ಮಕ್ಕಳಿಗೆ ಇದರಿಂದ ಹೆಚ್ಚುವರಿ ತೊಂದರೆ ಉಂಟಾಗಿದೆ. ಬಿಸಿಲಿನ ತಾಪಮಾನ ಹೆಚ್ಚಿರುವ ಸಮಯದಲ್ಲಿ ಪ್ರಯಾಣಿಕರು ಗಂಟೆಗಳ ಕಾಲ ಬಸ್ ನಿರೀಕ್ಷಿಸುತ್ತಾರೆ. ಈ ಸಂದರ್ಭದಲ್ಲಿ ಕುಳಿತುಕೊಳ್ಳಲು ಸೂಕ್ತ ವ್ಯವಸ್ಥೆ ಇಲ್ಲದಿರುವುದು ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಬಸ್ ನಿಲ್ದಾಣದ ಒಳಭಾಗದಲ್ಲಿ ನಿರ್ಮಿಸಲಾದ ಮಳಿಗೆಗಳಲ್ಲಿ ಬಹುತೇಕವು ಬೀಗ ಹಾಕಿಕೊಂಡು ದೀರ್ಘಕಾಲದಿಂದ ಕಾರ್ಯನಿರ್ವಹಿಸದ ಸ್ಥಿತಿಯಲ್ಲಿವೆ. ಒಂದೇ ಒಂದು ಮಳಿಗೆ ಮಾತ್ರ ತೆರೆಯಲ್ಪಟ್ಟಿದ್ದು, ವ್ಯಾಪಾರ ಚಟುವಟಿಕೆಗಳು ಕುಂಠಿತಗೊಂಡಿವೆ. ಮಳಿಗೆಗಳು ಖಾಲಿಯಾಗಿರುವುದರಿಂದ ನಿಲ್ದಾಣದ ವಾತಾವರಣ ನಿರ್ಜನದಂತಾಗಿದ್ದು, ಪ್ರಯಾಣಿಕರ ಭದ್ರತೆ ಕುರಿತು ಆತಂಕಗಳು ವ್ಯಕ್ತವಾಗುತ್ತಿವೆ. ಸ್ಥಳೀಯ ವ್ಯಾಪಾರಿಗಳು ಮಳಿಗೆಗಳ ಬಾಡಿಗೆ, ನಿರ್ವಹಣೆ ಕೊರತೆ ಹಾಗೂ ಪ್ರಯಾಣಿಕರ ಸಂಖ್ಯೆ ಕುಸಿತವೇ ಇದಕ್ಕೆ ಕಾರಣ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸರಿಯಾದ ಮೂಲಸೌಕರ್ಯ ಹಾಗೂ ಸ್ವಚ್ಛತೆ ಇಲ್ಲದಿರುವುದರಿಂದ ಜನರು ಬಸ್ ನಿಲ್ದಾಣದಲ್ಲಿ ಹೆಚ್ಚು ಕಾಲ ತಂಗಲು ಹಿಂಜರಿಯುತ್ತಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಇಲ್ಲಿ ವಾಹನಗಳನ್ನು ನಿಲ್ಲಿಸಬಾರದು ಎಂಬ ಸ್ಪಷ್ಟ ಸೂಚನಾ ಫಲಕ ಅಳವಡಿಸಲಾಗಿದೆ. ಆದಾಗ್ಯೂ ಕೆಲ ವಾಹನ ಸವಾರರು ಆ ಸೂಚನೆಯನ್ನು ಲೆಕ್ಕಿಸದೆ ಬಸ್ ನಿಲ್ದಾಣದ ಒಳಗಡೆ ದ್ವಿಚಕ್ರ ಹಾಗೂ 4 ಚಕ್ರ ವಾಹನಗಳನ್ನು ನಿಲ್ಲಿಸುತ್ತಿರುವುದು ಸಾಮಾನ್ಯ ದೃಶ್ಯವಾಗಿದೆ. ಸಂಬಂಧಿತ ಇಲಾಖೆಯವರು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಸ್ಪಷ್ಟ ಗುರುತಿಸುವ ರೇಖೆಗಳು, ಹೆಚ್ಚುವರಿ ಸೂಚನಾ ಫಲಕಗಳು ಹಾಗೂ ಸಿಸಿಟಿವಿ ವ್ಯವಸ್ಥೆ ಅಳವಡಿಸುವ ಮೂಲಕ ಬಸ್ ನಿಲ್ದಾಣದಲ್ಲಿ ಶಿಸ್ತು ಕಾಪಾಡಲು ಕ್ರಮ ವಹಿಸಬೇಕಾಗಿದೆ. ಗುಡಿಬಂಡೆ ಬಸ್ ನಿಲ್ದಾಣ ಪಟ್ಟಣದ ಪ್ರಮುಖ ಸಾರಿಗೆ ಕೇಂದ್ರವಾಗಿರುವುದರಿಂದ ಸಂಬಂಧಿತ ಇಲಾಖೆ ಹಾಗೂ ಸ್ಥಳೀಯ ಆಡಳಿತ ತಕ್ಷಣವೇ ಗಮನ ಹರಿಸಿ ಅಗತ್ಯ ದುರಸ್ತಿ ಕಾರ್ಯ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮುರಿದ ಕುರ್ಚಿಗಳನ್ನು ಬದಲಾಯಿಸುವುದು, ಮಳಿಗೆಗಳನ್ನು ಪುನಶ್ಚೇತನಗೊಳಿಸುವುದು ಹಾಗೂ ಭದ್ರತೆ ವ್ಯವಸ್ಥೆ ಸುಧಾರಿಸುವುದು ಅತ್ಯವಶ್ಯಕವಾಗಿದೆ. ಸಾರ್ವಜನಿಕರ ಸೌಲಭ್ಯಕ್ಕಾಗಿ ನಿರ್ಮಿಸಲಾದ ಬಸ್ ನಿಲ್ದಾಣವೇ ಇಂದು ನಿರ್ಲಕ್ಷ್ಯದ ದರ್ಶನವಾಗಿರುವುದು ವಿಷಾದನೀಯ. ಪ್ರಯಾಣಿಕರ ಅನುಕೂಲ ಹಾಗೂ ಪಟ್ಟಣದ ಗೌರವಕ್ಕಾಗಿ ಸಂಬಂಧಿತ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಳ್ಳುವಂತೆ ಜನತೆ ಆಗ್ರಹಿಸಿದ್ದಾರೆ. ನನ್ನ ಹೆಸರು MC ಚಿಕ್ಕನರಸಿಂಹಪ್ಪ. ಬಲಗೈ ತಾಲೂಕು ಅಧ್ಯಕ್ಷರಾಗಿ MC ಚಿಕ್ಕನರಸಿಂಹಪ್ಪ. ಈ ಗುಡಿಬಂಡೆ ತಾಲೂಕಲ್ಲಿ ಸರ್ಕಾರಿ ಬಸ್ ಸ್ಟ್ಯಾಂಡ್ ಅಂತ ಹೆಸರಿಗಿದೆ ಅಷ್ಟೇ. ಸುಮಾರು ಕುತ್ಕೊಳಕ್ಕೆ ಚೇರ್ಗಳೊಂದೂ ಇಲ್ಲ. ವಯಸ್ಸಾಗಿರೋರು ಬಂದ್ರೂ ಕುತ್ಕೊಳಕ್ಕಿಲ್ಲ. ಅಲ್ಲಿ ಯಾರನ್ನ ಜನಗಳು ಬರಬೇಕಂದ್ರೆ ಒಂದು ಅಂಗಡಿ ಇರಬೇಕು. ಅಂಗಡಿ ಇದ್ದರೆ ಏನಂತ ತಗೊಂಡು ಅಲ್ಲೇ ಬಸ್ ಹತ್ಬೋದು. ಸುಮಾರು ಅಂಗಡಿಗಳು, ಒಂದು 5-6 ಅಂಗಡಿಗಳಿದ್ದಾವೆ. ಅದರಲ್ಲಿ ಬಾಡಿಗೆಗಳು ಇವರು ಇಷ್ಟ ಅಂತ ಕೊಟ್ಟು ನೀವು ಫಿಕ್ಸಡ್ ಮಾಡಿ ಡಿಪಾಸಿಟ್ ಅಂತ ನೀವೇ ಫಿಕ್ಸ್ ಮಾಡ್ತೀರಾ. ಸುಮಾರು ಈ ಗುಡಿಬಂಡೆ ತಾಲೂಕಲ್ಲಿ ಒಂದು 2,000ರಿಂದ 2,500 ಆದರೆ ಎಲ್ಲ ಅಂಗಡಿಗಳು ಬಾಡಿಗೆಗೆ ಬರ್ತಾ ಇರ್ತವೆ. ಸುಮಾರು ತಿಂಗಳಿಗೆ ಒಂದು 20,000 ಬಾಡಿಗೆಗಳು ಬರ್ತದೆ ಅಂಗಡಿಗೆ. ಅದರಿಂದ ಏನು ಪಾರ್ಕಿಂಗ್ ಅಂತ ಹೇಳಿದ್ದಾರೆ, ಯಾರ್ಯಾರ ಗಾಡಿಗಳು ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಅದಕ್ಕೆ ಸುಮಾರು ಏನೋ ಇಷ್ಟು ಅಂತ ವಸೂಲು ಮಾಡಿದ್ರೆ ಅದನ್ನು ಸರ್ಕಾರಕ್ಕೆ ಬರ್ತದೆ. ಈ ಮಾತುಗಳು ಹೇಳಕ್ಕೆ ನಾನು ತುಂಬ ಕಿತ್ತೋಗ್ಬಿಟ್ಟಿದ್ದಾವೆ. ಆ ಚೇರ್ಗಳೇನನ್ನ ಆದರೆ ಕುತ್ಕೊಳಕ್ಕೆ ಬೇಸಿಗೆ ಬರ್ತಾ ಇದೆ, ಬಿಸಿಲು ಜಾಸ್ತಿ ಇರ್ತದೆ. ಬಂದು ಅಲ್ಲಿ ಕುತ್ಕೊಂಡು ನೆರಳಲ್ಲಿ ಅಲ್ಲಿ ಬಸ್ ಹತ್ತಾರೆ. ಅದರಿಂದ ನಾವೇನಂದ್ರೆ ತಾಲೂಕು ಅಧ್ಯಕ್ಷರಾದ MC ಚಿಕ್ಕನರಸಿಂಹಪ್ಪ ಅವರು ಬಲಗೈ ಒಕ್ಕೂಟದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನನ್ನ ಕ್ರಮ ಆಗಲಿಲ್ಲ ಅಂದರೆ ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿರ್ತೀವಿ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ.